ನಮಸ್ಕಾರ. ಈ ದಿನ ಪಿಳ್ಳೆನಹಳ್ಳಿ ಗ್ರಾಮ ಪಂಚಾಯತಿಯ ಪಿಳ್ಳೆನಹಳ್ಳಿ ಗ್ರಾಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರನ ಯಾವ ರೀತಿ ತಯಾರು ಮಾಡಬೇಕು ಅಂಥೇಳಿ ಪ್ರಾತ್ಯಕ್ಷತೆಯನ್ನು ನಮ್ಮ ಕೃಷಿ ಇಲಾಖೆ ಕಡೂರು ಆತ್ಮ ಯೋಜನೆ ಅಡಿಯಲ್ಲಿ ನಮ್ಮ ATM ಶುಭಾ ಮೇಡಮ್ ಅವರು ಕೈಗೊಂಡಿದ್ದಾರೆ. ಅದ್ರ ಬಗ್ಗೆ ಯಾವ ರೀತಿ ತಯಾರು ಮಾಡಬೇಕು, ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಮ್ಮ ಪ್ರಗತಿಪರ ರೈತರಾದ ಶೇಖರ್ ಮತ್ತು ಅವ್ರ ಮಗ ಸಾಗರ್ ಅದ್ರ ಬಗ್ಗೆ ಸುವಿವರವಾಗಿ ತಿಳಿಸ್ತಾರೆ. ದಯವಿಟ್ಟು ಇದನ್ನು ತಿಳ್ಕೊಳ್ಬೇಕು ಅಂತೇಳಿ ಕೇಳ್ಕೊತೇನೆ. ಮೊದಲಿಗೆ ಮೊದಲನೇ ಮಟ್ಟದಲ್ಲಿ ಅಡಿಕೆ ಸಿಪ್ಪೆ ಹಾಕ್ಕೊಬೇಕಾಗತ್ತೆ. ಯಾವ ರೀತಿ 2 ಅಡಿ ಇಲ್ಲ 3 ಅಡಿ ಹಾಕ್ಕೊಬೇಕು. 3 ಅಡಿ ಆದ ನಂತರ ನಿಮ್ಮಲ್ಲಿರುವ ಸಗಣಿ ಬಗಡ, ಅದಕ್ಕೆ ಬೇಕಾದಂಥ ಟ್ರೈಕೋಡರ್ಮಾ, ಸುಡೋನಮಸ್, ಅದಾದ ನಂತರ ಕಲ್ಚರ್ ಸಿಗುತ್ತೆ, ವೇಸ್ಟ್ ಡಿಕಂಪೋಸರ್ ಅಂತ. ಅದಿಲ್ಲ ಅಂತ ಹೇಳಿದರೆ 99% ಡಿಕಂಪೋಸರ್ ಆಗೋದಿಲ್ಲ. ಈ ನೆಕ್ಸ್ಟ್ ಯಾವ ರೀತಿ ಮಾಡಬೇಕಂದ್ರೆ ಸಗಣಿ ಹಾಕ್ಕೊಬೇಕಾಗತ್ತೆ. 2 ಅಡಿ ಇಲ್ಲ 3 ಅಡಿ ಬೆಡ್ ಮಾಡಿಕೊಂಡು ಸಗಣಿ ಯಾವ ರೀತಿ ಪೂರ ಮೊದಲನೇ ಮಟ್ಟದಲ್ಲಿ ಸಗಣಿ ಬಗಡ ಇಲ್ಲ ಸಗಣಿ ಗಂಧ ಸ್ಪ್ರೇ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಮತ್ತೆ 6 ಅಡಿ ಇಲ್ಲ 5 ಅಡಿ ಅದಕ್ಕಿಂತ ಹೆಚ್ಚುವರಿ ಹಾಕಿದರೆ ಎರೆಹುಳ ಮೇಲ್ಗಡೆ ಬರೋದಿಲ್ಲ. ಕಾಂಪೋಸ್ಟ್ ಆದ ನಂತರ ಮಾತ್ರ ನಾವು ಮತ್ತೆ ಬೆಡ್ನ ರೈಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಾದ ನಂತರ ಮತ್ತೆ 5 ಅಡಿ ಇಲ್ಲ 4 ಅಡಿ 6 ಅಡಿ ಒಳಗಡೆ ನಿಮ್ಮಲ್ಲಿ ಯಾವ ರೀತಿ ನೀರಿನ ತೇವಾಂಶ ಕಾಪಾಡ್ಕೊತೀರಾ ನಿಮ್ಮ ನೆಲದಲ್ಲಿ, ಆ ರೀತಿ ನೀವು ಸಿಪ್ಪೆ ಹಾಕ್ಕೊಬೇಕಾಗತ್ತೆ. ಅದಾದ ನಂತರ ನಿಮ್ಮಲ್ಲಿ ಟ್ರೈಕೋಡರ್ಮಾ ಅಂತ ಸಿಗುತ್ತೆ. ನಿಮ್ಮಲ್ಲಿ ಸಿಗುವಂಥ ಟ್ರೈಕೋಡರ್ಮಾ ಅದನ್ನು ನೀವು ಪೌಡರ್ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಇದರಿಂದ ಸೂಕ್ಷ್ಮ ಜೀವಾಣುಗಳು ನಿಮಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದಾದ ನಂತರ ನಿಮ್ಮಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ಸಿಗುತ್ತೆ. ಅದನ್ನು ಅಷ್ಟೇ ನೀರಿನ ಮುಖಾಂತರ ನೀವು ಡ್ರಿಂಚಿಂಗ್ ಕೊಡ್ಬೋದು, ಇಲ್ಲ ಜೆಟ್ ಮುಖಾಂತರ ಕೊಡ್ಬೋದು, ಇಲ್ಲ ಅಂದರೆ ಹಾಗೆ ಪೌಡ್ರನ್ನು ಉದುರಿಸ್ಬೋದು. ಟ್ರೈಕೋಡರ್ಮಾ ಮತ್ತು ವೇಸ್ಟ್ ಡಿಕಂಪೋಸರ್ ಹಾಕಿದ ನಂತರ ತೆಳ್ಳಗೆ ನೀವು ನೀರು ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸೂಕ್ಷ್ಮ ಜೀವನಿಗಳು ಏನಾಗುತ್ತೆ, ಡಿಲೇ ಆಗ್ತಾ ಬರುತ್ತೆ. ಅದಾದ ನಂತರ ಮತ್ತೆ 15 ಡೇಸ್ ಗ್ಯಾಪ್ ಕೊಡಬೇಕಾಗತ್ತೆ. ಅದಾದ ನಂತರ ನಿಮ್ಮಲ್ಲಿ ಸಿಗುವಂಥ ವೆಲ್ವೆಟ್ ಬೀನ್ಸ್ ಆಗಿರ್ಬೋದು, ಇದು ಮುಖ್ಯವಾದ ಕೊನೆಯ ಹಂತದ ಆಯುಧ. ಯಾವ ರೀತಿ ಉಪಯೋಗಿಸ್ಬೇಕಂದ್ರೆ ನೆರಳು ಮೇಯ್ನ್ ಬೇಕಿರೋದು ಅಡಿಕೆ ಸಿಪ್ಪೆ ಗೊಬ್ಬರಕ್ಕೆ. ನೆರಳಿಲ್ಲ ಅಂದರೆ ಎರೆಹುಳ ಇದ್ದಿದ್ದು ಮೇಲ್ಗಡೆ ತಿಂತ ಗೊಬ್ಬರ ಮಾಡಿಕೊಂಡು ಬರೋದಿಲ್ಲ ಮ್ಯಾಮ್, ಯಾವುದೇ ಕಾರಣಕ್ಕೂ. ಹಾಗಾಗಿ ನೀವು ನಿಮ್ಮಲ್ಲಿ ಸಿಗುವ ಡ್ರಮ್ ಹಾಕಿದ ನಂತರ ನೀರನ್ನು ಸಿಂಪಡಣೆ ಮಾಡ್ತೀರಾ. ಅದಾದ ನಂತರ ಮತ್ತೆ ಇನ್ನೊಂದು ಲೇಯರ್ 1 ಅಡಿ ಮೇಲೆ ಮತ್ತೆ ಹಾಕ್ಬಾರ್ದು. 1 ಅಡಿ ಏನಫ್. ಅಲ್ಲಿಗೆ ನಿಮ್ದು 6 ಅಡಿ ಲೆವೆಲ್ನಲ್ಲಿ ಬಿಟ್ಕೂತಿರುತ್ತೆ. ಕೊನೆಯ ಹಂತದಲ್ಲಿ ಅವರೆ ಗಿಡ, ಅವರೆ ಬಳ್ಳಿ ಅಥವಾ ಡಯಾಂಚ, ಸೆಣಬು ಮುಂತಾದ ಹಸಿರೆಳೆ ಗೊಬ್ಬರ ಮಾಡುವಂತಹ ಯಾವ್ದಾದ್ರು ಗಿಡಗಳನ್ನು ಅದರ ಮೇಲೆ ಹಾಕ್ಕೊಬೋದು, ಇಲ್ಲ ಬಾರ್ಡ್ರ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ನೆರಳು ಕಾಯ್ದಿರಿಸುತ್ತೆ. ನೆರಳು ಕಾಯ್ದಿರಿಸೋದ್ರಿಂದ ಎರೆಹುಳ ಮತ್ತು ಸೂಕ್ಷ್ಮ ಜೀವನಗಳು ತುಂಬ ವೇಗವಾಗಿ ಮಲ್ಟಿಪ್ಲೈ ಆಗಿ ನಿಮಗೆ 3 ತಿಂಗಳ ಒಳಗಡೆ ಪೂರಿ ಡಿಕಂಪೋಸರ್ ಆಗಿ ನಿಮ್ಮ ಸಾವಯವ ಗೊಬ್ಬರ ನಿಮ್ಮ ತೋಟದ ಅಡಿಕೆ ಸಿಪ್ಪೆಯಿಂದ ನೀವೇ ಮಾಡ್ಕೊತೀರಾ. ಈಗ ಸಾಗರ್ ಅವರು ಅಡಿಕೆ ಸಿಪ್ಪೆಯಿಂದ ಯಾವ ರೀತಿ ಗೊಬ್ಬರನ ಮಾಡ್ಕೋಬೇಕು ಅನ್ನೋದನ್ನು ಪ್ರಾತ್ಯಕ್ಷಿಕವಾಗಿ ಎಲ್ಲ ತಿಳಿಸಿದ್ದಾರೆ. ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಸಹ ಅವರು ತಿಳಿಸಿದ್ದಾರೆ. ಈ ರೀತಿ ಮಾಡಿಕೊಂಡ್ರೆ ರೈತರು ಕಾಂಪೋಸ್ಟ್ ಗೊಬ್ಬರನ ಬಳಸಿದರೆ ಇಳುವರಿ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಸುಮ್ಮನೆ ರಸ್ತೆನಲ್ಲಿ ಹಾಕೋದು, ಆಮೇಲೆ ಬೆಂಕಿ ಹಾಕೋದ್ರಿಂದ ಆ ರಸ್ತೆಗಳಲ್ಲಿ ಈ ಅಪಘಾತಗಳು ಅವು ಇವು ಆಗ್ತಾನೆ ಇರ್ತವೆ. ಆಮೇಲೆ ವಾತಾವರಣ ತುಂಬಾ ಕಲುಷಿತವಾಗ್ತಾ ಇರುತ್ತೆ ಹೊಗೆಯಿಂದ. ಆದ್ದರಿಂದ ಇದನ್ನು ಅಡಿಕೆ ಸಿಪ್ಪೆನ ವೇಸ್ಟ್ ಮಾಡ್ದಂಗೆ ಇನ್ಮೇಲೆ ಎಲ್ಲರೂ ಗೊಬ್ಬರ ಮಾಡ್ಕೋಬೇಕು. ಕಾಂಪೋಸ್ಟ್ ಗೊಬ್ಬರ ಮಾಡೋದ್ರಿಂದ ಕೆಲವರಿಗೆ ಅಣಬೆ ರೋಗ ಬರುತ್ತೆ ಅನ್ನೋದೊಂದು ಇದಿದೆ. ಅದು ಅಣಬೆ ರೋಗ ಬರಲ್ಲ. ಯಾಕಪ್ಪ ಅಂದರೆ ಈಗ KVK ಅವರು ಯೂನಿವರ್ಸಿಟಿರೆಲ್ಲ ಈಗ ಸುಮಾರು ವರ್ಷದಿಂದ ಇದನ್ನು ಮಾಡ್ತಿದ್ದಾರೆ. ಈಗ ನಮ್ಮ ರೈತರು ಸಹ ಈಗ 7-8 ವರ್ಷದಿಂದ ಈ ಕಾಂಪೋಸ್ಟ್ ಗೊಬ್ಬರನ ಮಾಡಿಕೊಂಡು ಅವ್ರ ತೋಟಗಳಿಗೆ ಉಪಯೋಗಿಸ್ತಾರೆ. ಒಳ್ಳೆ ಇಳುವರಿನೂ ಪಡಿತಾ ಇದ್ದಾರೆ. ಅವರು ಇದುವರೆಗೆ ಯಾವುದೇ ರೀತಿಯ ಅಣಬೆ ರೋಗ ಏನೂ ಕಂಡಿಲ್ಲ. ಆದ್ದರಿಂದ ಇದರ ಸದುಪಯೋಗನ ಎಲ್ಲ ರೈತರು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ. ಈಗ ಆಲ್ರೆಡಿ ನಾವು ತಿಳಿಸ್ಕೊಟ್ಟಂಗೆ 2026-27ನೇ ಸಾಲಿನ ಕೃಷಿ ಇಲಾಖೆಯ ಆತ್ಮ ಯೋಜನೆಯಡಿ ನಾವು ಪ್ರಾತ್ಯಕ್ಷಿಕೆ ತೊಗೊಂಡಿದ್ದೀವಿ. ಆ ಪ್ರಾತ್ಯಕ್ಷಿಕೆ ಮೇನ್ ಉದ್ದೇಶ ಏನು ಅಂತಂದರೆ, ಈಗ ಆಲ್ರೆಡಿ ನಿಮಗೆಲ್ಲ ತಿಳಿದಿರೋ ಹಂಗೆ ಏನು ನಮಗೆ ಅಡಿಕೆ ತೋಟ ಇರೋರು ಅಡಿಕೆ ಸುಲಿದಾದ್ಮೇಲೆ ಆ ಸಿಪ್ಪೆನ
ಅನಾವಶ್ಯಕ ಅಂತ ಹೇಳಿ ವೇಸ್ಟ್ ಅಂತ ಹೇಳಿ ರಸ್ತೆ ಬದಿಗೆ ಹಾಕೋದು ಇಲ್ಲ ಸುಡೋದು ಆ ಥರ ಮಾಡ್ತಾ ಇದ್ದಾರೆ. ಅದಾಗಬಾರ್ದು, ಅದನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾತ್ಯಕ್ಷಿಕೆ ಹಮ್ಮಿಕೊಂಡಿದ್ವಿ. ಈ ಪ್ರಾತ್ಯಕ್ಷಿಕೆಗೆ ಮೇಯ್ನು ಏನೇನು ಸಾಮಗ್ರಿಗಳು ಬೇಕು ಅಂತಂದರೆ, ಮೇಯ್ನು ಈಗ ಆಲ್ರೆಡಿ ಒಂದು 2 ರಿಂದ 3 ತಿಂಗಳು ಆಗಿರುವಂತಹ ಅಡಿಕೆ ಸಿಪ್ಪೆ ಬೇಕು, ನಂತರ ಟ್ರೈಕೋಡರ್ಬಾ, ಆಮೇಲೆ ಸಗಣಿ ಬಗಡ ಹಾಗೂ ನೀರು. ಇವಾಗ ಹತ್ರ ಜಟ್ಟಿರೋದ್ರಿಂದ ಜಟ್ಟಿದು ಯೂಸ್ ಮಾಡಿಕೊಂಡು ನಾವು ಅದು ಮಾಯ್ಶ್ಚರ್ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತೀವಿ. ಮೇನ್ ನೆಕ್ಸ್ಟು ಡಿಕಂಪೋಸರ್, ಅಂದರೆ ಇದು ವೇಸ್ಟ್ ಡಿಕಂಪೋಸರು. ನಾವು ಯಾವುದೇ ಒಂದು ವಸ್ತುನ ಕೊಳಿಸ್ಬೇಕು ಅನ್ನೋದಕ್ಕಿಂತ ನಾವಾಗೆ ಅದೇ ಕೊಳಿಲಿ ಅಂತ ಬಿಟ್ಟರೆ 2 ರಿಂದ 3 ವರ್ಷ ತಗೊಳುತ್ತೆ. ಬಟ್ ವೇಸ್ಟ್ ಡಿಕಂಪೋಸರ್ ಹಾಕೋದ್ರಿಂದ ನಮಗೆ 2 ರಿಂದ 3 ತಿಂಗಳಿಗೆ ನಮಗೆ ಕಾಂಪೋಸ್ಟಿಂಗ್ ಸಿಗುತ್ತೆ. ಈ ಉದ್ದೇಶಕ್ಕೋಸ್ಕರ ಇದನ್ನ ಬಳಸ್ತೀವಿ. ಇದ್ರ ಬಗ್ಗೆ ನಂತರ ಏನಾದರೂ ಅಡಿಷನಲ್ಲ, ಏನಿದು ವೆಲ್ವೆಟ್ ಬೀನ್ಸ್ ಅಂತ ಏನು ಹೇಳ್ತೀವಿ, ಇದು ಏನು ಉದ್ದೇಶ ಏನು ಅಂತಂದರೆ, ಇವಾಗ ಸಾಮಾನ್ಯ ಅವರೇ ತೊಗರಿ ಅದರಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಗೊಬ್ಬರ ಹಾಕೋಕ್ಕೂ ಮತ್ತು ಈ ಗೊಬ್ಬರ ನಾವು ಮಣ್ಣಿಗೆ ಹಾಕಿದ್ರೂ ಸಹ ಅದು ಹೆಚ್ಚು ಫಲವತ್ತತೆ ಹಾಗೂ ಹೆಚ್ಚು ಮೈಕ್ರೋನ್ಯೂಟ್ರಿಯೆಂಟು ಭರಿತವಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಅಡಿಷನಲ್ ಆಗಿ ವೆಲ್ವೆಟ್ ಬೀನ್ಸ್ನ ಇದಕ್ಕೆ ಯೂಸ್ ಮಾಡ್ತೀವಿ. ಪಿಳ್ಳನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಮಾಡೋದು ಹೇಗೆ ಅಂತ ನಮಗೆ ತಿಳಿಸಿಕೊಟ್ಟಂಥ ನಾಗರಾಜ್ ಸರ್ ಕೂಡ ಇಲಾಖೆ ವತಿಯಿಂದ ಬಂದಿದ್ದರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಅದೇ ರೀತಿ ಮತ್ತು ಶುಭಾ ಮೇಡಮ್ ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದರು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಸಾಗರ ಶೇಖರಣಾ ಅವ್ರ ಜಮೀನಿನಲ್ಲಿ ಮಾಡಿರ್ತಕ್ಕಂಥ ಅವರು ನಮಗೆ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಚೆನ್ನಾಗಿ ತಿಳುವಳಿಕೆ ಹೇಳಿಕೊಟ್ರು. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಕೃಷಿ ಇಲಾಖೆ 11 ಪಂಚಾಯಿತಿ ಕೃಷಿ ಸಖಿಯರು ಕೂಡ ಎಲ್ಲರೂ ಪಿಳ್ಳನಹಳ್ಳಿ ಗ್ರಾಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ.